ವ್ಯೂ ತುಂಬಾ ಚೆನ್ನಾಗಿದೆ. ಆಮೇಲೆ ಹಳೆ ಕಾಲದ್ದು ನಮ್ದು ಪುರಾತನ ಕಾಲದ ಒಂದು ಪ್ರಾಪರ್ಟಿ ಇದು. ಇದನ್ನ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದ್ರೆ ಪ್ರವಾಸಿಗರಿಗೆ ನೋಡಕ್ಕೆ ಒಂದು ಡೇ ಔಟ್ ಅಂತ ತಗೊಳಕ್ಕೆ ತುಂಬಾ ಚೆನ್ನಾಗಿದೆ ಜಾಗ. ಆಮೇಲೆ ವೆದರ್ ಕೂಡ ಒಂದ್ ಸ್ವಲ್ಪ ಮಳೆ ಆಗುತ್ತೆ, ಒಂದ್ ಸಡನ್ ಆಗಿ ಬಿಸಿಲು ಬರುತ್ತೆ, ವೇರಿಯೇಷನ್ ಇದೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಸಂಚಲನ ತಂಡ ಹೊಸದಾಗಿರ್ತಕ್ಕಂಥ ವಿಶೇಷ ವಿಭಿನ್ನ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳು ಇದುವರೆಗೂ ಕೊಟ್ಕೊಂತ ಬಂದಿದ್ದೀವಿ. ಇವತ್ತು ಯಾವ ಸ್ಥಳಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಾವು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ ಬಳಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ಸಕಲೇಶಪುರ ಪಟ್ಟಣದಿಂದ ಒಂದು 5 ಕಿಲೋಮೀಟರ್ ಕ್ರಮಿಸಿದ್ರೆ ಐತಿಹಾಸಿಕ ಮಾಂಜ್ರಾಬಾದ್ ಕೋಟೆ ಅಂತ ಸಿಗ್ತದೆ ನಿಮ್ಗೆ. ಅಂದ್ರೆ ಇದು ಇತಿಹಾಸ ಹೇಳೋ ಪ್ರಕಾರ ಟಿಪ್ಪು ಸುಲ್ತಾನು ಇದನ್ನ ಪುನರ್ ನಿರ್ಮಾಣ ಮಾಡಿದ್ರು, ಅದರಿಂದ ಪಾಳೆಗಾರರು ಇದನ್ನ ನಿರ್ಮಾಣ ಮಾಡಿದ್ರು ಅನ್ನುವಂತ ಒಂದು ಪ್ರತೀತಿ ಇದೆ. ಆ ಒಂದು ಮಾಂಜ್ರಾಬಾದ್ ಕೋಟೆಗೆ ನಾವು ನಮ್ಮ ಪಯಣ ಸಾಗ್ತಾ ಇದೆ. ದಯವಿಟ್ಟು ನಮ್ ಜೊತೆ ಬನ್ನಿ, ಹೋಗೋಣ, ನೋಡೋಣ, ನಮಗೆ ತಿಳಿದಷ್ಟು ಮಾಹಿತಿನ ಇದ್ರ ಬಗ್ಗೆ ಹಂಚ್ಕೊಳ್ಳೋಣ. ಇಲ್ಲ, ಆ ಕಡೆಯಿಂದ ಬರ್ಬೇಕು, ನಾವೊಂದು ಸ್ವಲ್ಪ ಅಡ್ಡ ಅಡ್ಡಕ್ಕೆ ಬಂದಿದ್ದೀವಿ. ಆ ಕಡೆಯಿಂದ ಮೆಟ್ಲಿದಾವೆ, ಬನ್ನಿ. ನಮಗೆ ಚಿತ್ರದುರ್ಗ ಒಂದು 200. ಮತ್ತೆ ಸರ್ ಒಂದು ನಿಮಿಷ ನಿಲ್ಸಿ. ಅಂದರೆ ಈ ಮಾಂಜ್ರಾಬಾದ್ ಕೋಟೆ ನೋಡಿ ವಾಪಸ್ ಬರ್ತಾ ಇದ್ರು ಸೋಮಶೇಖರ್ ಅಂತ ಮೈಸೂರಿನ ಪ್ರವಾಸಿಗರು. ಇವ್ರಿಗೆ ಕೋಟೆ ಬಗ್ಗೆ ಏನು ಹೇಳ್ತಾರೆ ಅಂತ ಅವರಿಂದನೇ ಕೇಳೋಣ. ಸರ್, ಕೋಟೆ ತುಂಬ ಚೆನ್ನಾಗಿದೆ. ಓಕೆ, ಇವಾಗಲೇ ಚೆನ್ನಾಗಿದೆ. ಇದಕ್ಕಿಂತ ಮುಂಚೆ ಸ್ಟಾರ್ಟಿಂಗು ಅಂದರೆ ಎಲ್ಲರೂ ಬಂದು ಹಾಳು ಮಾಡೋಕ್ಕಿಂತ ಮೊದಲು ಇನ್ನೂ ಚೆನ್ನಾಗಿತ್ತು ಅನಿಸುತ್ತೆ. ಮತ್ತು ಇದ್ರ ಸುತ್ತಮುತ್ತ ಇರೋ ಕಾಡು ನೋಡ್ತಿದ್ರೆ ಇವಾಗಲೇ ಇಷ್ಟೊಂದು ಕಾಡಿದೆ, ಮೊದಲು ಇನ್ನೆಷ್ಟು ಕಾಡಿತ್ತು, ಅವಾಗ ಇನ್ಯಾವ ಥರ ಇಲ್ಲಿ ವಾತಾವರಣ ಇತ್ತು, ಇವಾಗಲೇ ಇಷ್ಟೊಂದು ಕೋಲ್ಡ್ ಇದೆ. ಮತ್ತು ಮೋಡ ಎಲ್ಲ ಹತ್ತಿರದಲ್ಲೇ ಹೋಗ್ತಿರೋ ಥರ ಫೀಲ್ ಆಗುತ್ತೆ. ಚೆನ್ನಾಗಿದೆ, ಚೆನ್ನಾಗಿದೆ. ಮತ್ತು ಇನ್ನೊಂದು ವಿಷಯ, ಇಲ್ಲಿಂದ ಮೈಸೂರಿಗೆ ಸುರಂಗ ಮಾರ್ಗ ಇದೆ ಅಂತ, ಸುರಂಗ ಮಾರ್ಗ ಇದೆ, ಹೋಗಿಲ್ಲ. ಅದು ಒಂದೆರಡು ಕಡೆ ಇದೆ ಅಲ್ಲಿ ಗುಹೆ ಥರ. ಮೇ ಬಿ ಅದರಲ್ಲಿ 2ರಲ್ಲಿ ಯಾವ್ದಾದ್ರು ಒಂದಿರ್ಬೋದು. ಮತ್ತು ಇಲ್ಲಿಗೆ ಇನ್ನೂ ಇಂಪ್ರೂವ್ ಮಾಡಬೇಕು ಇದ್ರ ಕಡೆಯಿಂದ, ಅಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು. ಏನೇನು ಇಂಪ್ರೂವ್ಮೆಂಟ್ ಆಗಬೇಕಂತ ಅಂದರೆ ಪಾರ್ಕಿಂಗ್ದೊಂದು ಇಂಪ್ರೂವ್ಮೆಂಟ್ ಆಗಬೇಕು. ಮತ್ತು ಇಲ್ಲಿ ನೀರು ವ್ಯವಸ್ಥೆ ಒಂದು ಮಾಡಿಕೊಡ್ಬೇಕು. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಬಟ್ ಇದನ್ನ ಹಾಳು ಮಾಡ್ತಿದ್ದಾರಲ್ಲ, ಬಂದು ಈಗ ಯಾರು ಬರ್ತಾರೆ ಟೂರಿಸ್ಟು ನೋಡೋಕ್ಕೆ, ಅವ್ರೇನೋ ಒಂದು ಚಿತ್ರ ಬರೆಯೋಕೆ ಹೋಗೋದು, ಅವ್ರ ಹೆಸರು ಬರೆಯೋಕೆ ಹೋಗೋದು, ಆ ಥರ ಮಾಡೋದನ್ನ ತಪ್ಪಿಸ್ಬೇಕು. ಯಾರಾದರೂ ಸೆಕ್ಯೂರಿಟಿನ ಇಲ್ಲಿ ಇಡಬೇಕು, ಕಾವಲ್ಗೋಸ್ಕರ. ಸೆಕ್ಯೂರಿಟಿ ಇದ್ದಾರೆ, ಅದಕ್ಕೆ ಒಂದು ಟೈಮಿಂಗ್ ಇದೆ. ಬಟ್ ಇಲ್ಲಿ ಯಾರೂ ಇಲ್ಲ. ಮತ್ತೆ ಅಲ್ಲೊಂದು ಗೇಟ್ ಹಾಕಿದ್ದಾರೆ, ಅದು ಎಲ್ಲ ಹಾಳಾಗೋ ಸ್ಥಿತಿಲಿದೆ, ಯಾವುದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಇನ್ನು ಮುಂದೇನಾದರೂ ಮೇಂಟೈನ್ ಮಾಡಿ ಇಲ್ಲಿ ಬರೋ ಟೂರಿಸ್ಟ್ಗೆ ಇನ್ನೂ ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಕಡೆಯಿಂದ ಒಂದು ಪ್ರವಾಸೋದ್ಯಮ ಬೆಳೆದಂತೆಲ್ಲ ದೇಶದ ಅಭಿವೃದ್ಧಿಗೆ, ಅದರಿಂದ ಇಲ್ಲಿ ಪ್ರವಾಸಿಗರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಮತ್ತೊಂದು ಇದೆಲ್ಲ ಮಾಡ್ಬೇಕಂತೇಳಿ ನಮ್ಮ ಸೋಮಶೇಖರ್ ಸರ್ ಹೇಳ್ತಾ ಇದ್ದಾರೆ. ಸಂಚಲನ ಜೊತೆಗೆ ಹಂಚ್ಕೊಂಡ್ರೆ ಅವ್ರ ಅಭಿಪ್ರಾಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರ್ಯಾಂಪ್ ಮೂಲಕ ಹತ್ತಿ ಬಂದು ನಂತರ ಒಂದು 250ರಿಂದ 300 ಮೆಟ್ಟಲುಗಳನ್ನು ಹತ್ತಿ, ಕಡಿದಾದ ಮೆಟ್ಟಲುಗಳನ್ನು ಹತ್ತಿ ಬಂದ್ರೆ ಈ ಒಂದು ಕೋಟೆ ಸಿಗ್ತದೆ. ಅಂದ್ರೆ ನಾವು ಚಿತ್ರದುರ್ಗದಲ್ಲಿ ಮೊದಲಿಗೆ ಏನು 7 ಸುತ್ತಿನ ಕೋಟೆಯಲ್ಲಿ ಏನು ಹೋಗ್ತೀವಿ, ಅದೇ ತರ ಇದಿದೆ. ಅದಾದ ನಂತರ ಇಲ್ಲೊಂದು ಗೇಟ್ ಬರ್ತದೆ, ಮೊದಲನೇ ದ್ವಾರ ಇದು ನೋಡ್ಬೋದು. ಇದನ್ನ ಈ ಶೈಲಿನ ಇಂಡೋ ಅರೇಬಿಕ್ ಶೈಲಿ ಅಂತ ಹೇಳ್ತಾರೆ. ಈ ಒಂದು ದ್ವಾರ ಏನಿದೆ, ಆ ಒಂದು ಶೈಲಿನಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಅದ್ಭುತವಾಗಿದೆ. ಅಂದ್ರೆ ಬರ್ತಾ ಬರ್ತಾ ಬಹಳ ತಂಪಾದ ವಾತಾವರಣ, ಈ ರೀತಿ ಮಳೆ ನೀರು ಕೂಡ ಸುರಿತಾ ಇದೆ.
ಅಂದ್ರೆ ಮೇಲೆ ಮಳೆ ಬಿದ್ದಿರೋದೆಲ್ಲ ಕೆಳಗೆ ನಿಧಾನ ಕನಿಯನಿಯಾಗಿ ಸುರಿತಾ ಇದೆ. ಬಹಳ ಅದ್ಭುತವಾಗಿದೆ ನೋಡಕ್ಕೆ. ಅಲ್ಲ ಬಹಳ ಅದ್ಭುತವಾಗಿದೆ. ಇದು 2ನೇ ದ್ವಾರ, ಅಂದ್ರೆ ಏನು ಇದು ಇಂಡೋ ಅರೇಬಿಕನ್ ಸ್ಟೈಲ್ ಏನಿದೆ ಅದರಲ್ಲಿ 2ನೇ. ಇವೆಲ್ಲ ಇದನ್ನ ನೋಡೋಣ ಬರ್ರಿ, ಇದ್ರ ಮಾಹಿತಿ. ಅಂದ್ರೆ ಈ ಒಂದು ಸ್ಥಳ ಅಂದ್ರೆ ನೀವು ಇಲ್ಲಿ ಯಾವುದೇ ವಸ್ತುಗಳನ್ನು ಹಾಳು ಮಾಡೋದಾಗಿರ್ಬೋದು, ಮುಟ್ಟೋದು ಮಾಡಿರ್ಬೋದು, ಮುಟ್ಟಿ ಇದನ್ನ ಇಲ್ಲಿ ಏನಾದ್ರೂ ಕೆಡುವುದು ಹಿಂಗೆಲ್ಲ ಮಾಡಿದ್ರೆ ತತ್ವ ಇಲಾಖೆಯ ಅಂಡರ್ ಒಳಪಡ್ತದೆ ಇದು. ಅದರಿಂದ ನೋಡ್ಬೋದು ಇದೆಲ್ಲ ಯಾವ ರೀತಿ ಇದೆ ಅಂದ್ರೆ, ನೀವು ಡ್ರೋನ್ ಕ್ಯಾಮ್ರಾ ಅಂದ್ರೆ ನೀವು ನೋಡ್ಬೋದು. ಪುನೀತ್ ರಾಜ್ಕುಮಾರ್ ಪರವಶನಾದೆನು ಅಂತೇಳಿ ಒಂದು ಹಾಡಿದೆ. ಸುಮಾರು ಅಂದ್ರೆ 2-3 ದಶಕಗಳಿಂದ ಕೂಡ ಸಾಕಷ್ಟು ಕನ್ನಡ ಮತ್ತು ಹಿಂದಿ, ತಮಿಳು, ತೆಲುಗು, ಇಂಗ್ಲಿಷ್ ಚಿತ್ರಗಳಲ್ಲೂ ಕೂಡ ಈ ಒಂದು ಮಾಜರಾಬಾದ್ ಕೋಟೆನ ತೋರಿಸಿದ್ದಾರೆ. ಅಂದ್ರೆ ನೀವು ಮೇಲಿಂದ ಡ್ರೋನ್ ಶೂಟ್ ಮಾಡಿದ್ರೆ ಇದು ನಕ್ಷತ್ರ ಏನು ಸ್ಟಾರ್ ಆಕಾರದಲ್ಲಿ ಇದು ಕಾಣಿಸ್ತದೆ. ಇದು ಪ್ರವಾಸಿಗರಿಗೆ ಬಹಳ ಅಚ್ಚುಮೆಚ್ಚಿನ ತಾಣ. ಹಾಗೂ ಇಲ್ಲಿ ಬಂದು ಮೇಲೆ ಫೋಟೋಗ್ರಫಿ ಮಾಡಲಿಕ್ಕೂ ಕೂಡ ಅದ್ಭುತವಾಗಿದೆ. ಅಂದರೆ ಕೆಲವೊಂದು ವಾತಾವರಣದಲ್ಲಿ ಮೋಡಗಳು ಅಂದರೆ ನಮಗೆ ಮುತ್ತಿಟ್ಟಂತೆ ಭಾಸವಾಗುವಂತೆ ಹೋಗ್ತಾ ಇರ್ತದೆ. ಮಳೆ ಮೋಡಗಳು ನಮಗೆ ಭಾಸ ಆಗ್ತದೆ ನಮ್ಮ ಜೊತೆಯಲ್ಲಿ ಹೋಗ್ತಕ್ಕಂಥದ್ದು. ಬನ್ನಿ. ಸುಮ್ಮನೆ ಕೂತಿದ್ದೀರಿ ಸರ್? ಓ ವೆರಿ ಗುಡ್ ಸರ್. ಬರೀ ಒಬ್ಬರು ಅಲ್ಲಿ ಸುಮ್ಮನೆ ಕೂತಿದ್ದಾರೆ ಕನ್ನಡಿಗರು, ಅವ್ರನ್ನ ಹೋಗಿ ಮಾತಾಡಿಸಿ ನೋಡ್ರಿ ರೀತಿ ನಾವು ಹತ್ತುತ್ತೀವಿ. ಭಾಳ ಅದ್ಭುತವಾದ ಸ್ಥಳ. ಬಾಜೆ ಮುಂದೆ ಬಾ. ನಾವು ಅಬ್ಬಬ್ಬಬ್ಬಬ್ಬ ಇಡೀ ಅದ್ಭುತವಾದ ಒಂದು ರಮಣೀಯ ವಾತಾವರಣ ದೃಶ್ಯ ನೋಡಬೇಕು. ಇಲ್ಲಿ ಮೇಲೆ ಹತ್ತಿದ್ರೆ ಮಾತ್ರ ಗೊತ್ತಾಗ್ತದೆ, ಇದನ್ನು ಹೇಳೋಕ್ಕಾಗಲ್ಲ. ಈ ಮಾಜರಾಬಾದ್ ಕೋಟೆಗೆ ಬಂದು ಅದನ್ನು ಸವಿಬೇಕು. ಇದಕ್ಕಿದ್ದಂಗೆ ಮಳೆ ಬರ್ತದೆ, ಇದಕ್ಕಿದ್ದಂಗೆ ಬಿಸಿಲು ಬರ್ತದೆ. ಈ ಮೌಸಮ್ ಅಂದರೆ ಈ ವಾತಾವರಣ ಅನ್ನು ಏನು ಹೇಳ್ತೀವಿ ಚೇಂಜ್ ಆಗ್ತಾನೆ ಇರ್ತೈತೆ ಪ್ರತಿ ಅರ್ಧ ಗಂಟೆಗೊಮ್ಮೆ. ಒಂದು ಅದ್ಭುತವಾದ ವಿಶೇಷವಾದ ಸ್ಥಳ ಇದು. ನಮ್ಮ ಮೇಲೆ ಬಂದು ಈ ಒಂದು ಏನಂತಾರೆ ಬುರ್ಜು ಟೈಪ್ ಒಂದು ದಿಬ್ಬ ಇದೆ. ಇದರಲ್ಲಿ ನಮ್ಮ ಕನ್ನಡಿಗರೊಬ್ಬರು ಕೂರ್ತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಿಧಾನಕ್ಕೆ ನಿಲ್ಸಿ. ದಿಲೀಪ್ ಅಂತೇಳಿ ಚಿಕ್ಕಬಳ್ಳಾಪುರದವ್ರು ಬಂದಿದ್ದಾರೆ ಪ್ರವಾಸಿಗರು. ಈ ಒಂದು ಕೋಟೆ ಮೇಲೆ ಒಬ್ಬರೇ ಕೂತಿದ್ರು. ಏನು ಅಂತ ಮಾತಾಡ್ಸೋಣ ಅಂತ ಬಂದೆ ಇವರಿಗೆ. ದಿಲೀಪ್ ಸರ್ ನಮಸ್ತೆ. ಸಾಫ್ಟ್ವೇರ್ ಇಂಜಿನಿಯರ್ ಬೇಸಿಕ್ಲಿ ಇವರು. ಸರ್ ಏನ್ ಅನ್ನಿಸ್ತು ಈ ಕೋಟೆ, ಏನು ಇದ್ರ ಬಗ್ಗೆ ಒಂಚೂರು ಅಭಿಪ್ರಾಯ ವ್ಯಕ್ತಪಡಿಸ್ಬೋದಾ? ನಮ್ಮ ಒಂದು ಸಂಚಲನ ಮಾತಾಡಿ ಪರವಾಗಿಲ್ಲ. ಯಾ ಶೋರ್. ನಾವು ಬೆಂಗಳೂರು ಬಿಟ್ಟಿದ್ದು 3 ದಿನ ಆಯ್ತು. ಫಸ್ಟ್ ಚಿಕ್ಕಮಗಳೂರು ಹೋದೆ, ಮೊನ್ನೆ ರಾತ್ರಿ ಬೆಂಗಳೂರು ಬಿಟ್ಟಿದ್ದು. ಚಿಕ್ಕಮಗಳೂರು ಹೋಗ್ಬಿಟ್ಟು ಅಲ್ಲಿ ಮುಳ್ಳಯ್ಯನಗಿರಿ ನೋಡ್ಕೊಂಡು, ಬಾಬಾ ಬುಡನ್ಗಿರಿ ನೋಡ್ಕೊಂಡು, ಅಲ್ಲೆಲ್ಲ ಪ್ಲೇಸ್ ನೋಡ್ಕೊಂಡು ಅದೆಲ್ಲ ನೋಡ್ಕೊಂಡು ನಿನ್ನೆ ಮಧ್ಯಾಹ್ನ ಚಿಕ್ಕಮಗಳೂರಿಂದ ಇಲ್ಲಿ ಬಂದ್ವಿ. ಸಕಲೇಶ್ಪುರದಲ್ಲಿ ಸ್ಟೇ ಆಗ್ಬಿಟ್ಟು ನಿನ್ನೆ ರಾತ್ರಿ. ಈಗ ಫೋರ್ಟ್ ನೋಡೋಣ ಅಂತ ಬಂದ್ವಿ. ಫೋರ್ಟ್ ಬಗ್ಗೆ ಅಂದ್ರೆ ಇದು ಸ್ಟಾರ್ ನಕ್ಷತ್ರ ರೀತಿಯಲ್ಲಿದೆ, ಬಹಳ ಅದ್ಭುತವಾಗಿದೆ. ಬಹಳ ಜನ ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ತಾಣ ಇದು. ಇಲ್ಲಿ ಬಂದು ಒಬ್ರು ಕುತ್ಕೊಂಡಿದ್ರೆ ಏನ್ ಅನ್ನಿಸ್ತು ಈ ವಾತಾವರಣ, ಈ ಫೋರ್ಟ್ ಬಗ್ಗೆ, ಈ ಕೋಟೆ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದ್ ನೋಡಿದ್ರೆ ಒಂಥರ ಸರ್ಪ್ರೈಸ್ ಆಗುತ್ತೆ. ಇದು ಇಷ್ಟ ದೊಡ್ಡದಾಗಿ ಹೆಂಗ್ ಕಟ್ರು, ಇಷ್ಟ ಎತ್ತರದಲ್ಲಿ, ಇಷ್ಟ ಅಲ್ಲಿ ಕಟ್ಟಿರೋದು ನೋಡಿದ್ರೆ ಒಂದೊಂದು ಲೈಕ್ ಕಲ್ಗಳು ಒಂದೊಂದು ಇಷ್ಟು ದಪ್ಪ ಇದಾವೆ. ಇಷ್ಟು ಎತ್ಕೊಂಡ್ ಬಂದು ಆ ಕಾಲದಲ್ಲೇ ಇಷ್ಟೊಂದು ಟೆಕ್ನಾಲಜಿ, ಲೈಕ್ ಈ ಕಾಲದಲ್ಲಿ ಇಷ್ಟ ಟೆಕ್ನಾಲಜಿ ಇಂತ ಕಟ್ಟೋದು ತುಂಬಾ ಕಷ್ಟ. ಆ ಕಾಲದಲ್ಲಿ ಇಂತ ಕಟ್ಬಿಟ್ಟು ಆ ಗುಹೆಗಳ ತರ ಒಳಗಡೆ, ಜೈಲ್ಗಳ ತರ ಒಳಗಡೆ ನೋಡಿದ್ರೆ ಒಂಥರ ಸರ್ಪ್ರೈಸ್ ಆಗುತ್ತೆ. ಹೆಂಗ್ ಕಟ್ರು ಇದೆಲ್ಲ ಅಷ್ಟ್ ಚೆನ್ನಾಗಿ ಅಂತ ತುಂಬಾ ಆಶ್ಚರ್ಯ ಆಗುತ್ತೆ. ತುಂಬಾ ಆಶ್ಚರ್ಯ ಆಗ್ತದೆ. ಈ ಒಂದು ಅಂದ್ರೆ ಇಂದಿನ ಟೆಕ್ನಾಲಜಿಗಳು
ಯಂತ್ರೋಪಕರಣ ಎಷ್ಟೊಂದು ಮುಂದುವರೆದಿದ್ರು ಕೂಡ ಇಂದು ಕಟ್ಟಕ್ಕೆ ಕಷ್ಟ ಆಗ್ತದೆ. 1800 ದಶಕದಲ್ಲಿ ಈ ರೀತಿ ಹೆಂಗ್ ಕಟ್ಟಿರ್ಬೋದು ಇದನ್ನ ಅಂತೇಳಿ ಇವರು ತುಂಬಾ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರು. ದಿಲೀಪ್ ಅವರು ಜೊತೆ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರು. ಇವತ್ತಿನ ಯುವಕರು ಬೈಕಲ್ಲೇ ಸುಮ್ಮನೆ ಒಬ್ಬೊಬ್ಬರೇ ರೈಡ್ ಅಂದ್ರೆ ಹೊಡ್ಕೊಂಡು ಹೋಗೋದು ಒಂಟಿಯಾಗಿ ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಈ ಟೆಕ್ಕಿಗಳು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನ್ ಹೇಳ್ತೀವಿ, ವೀಕೆಂಡ್ ಬಂತು ಅಂದ್ರೆ ಈ ಬೈಕಲ್ಲಿ ಅಂದ್ರೆ ಕರ್ನಾಟಕದ ಮೂಲೆ ಮೇಲೆನಲ್ಲೂ ಓಡಾಡ್ತಾ ಇರ್ತಾರೆ. ಅದ್ರಾಗ ಇವರು ಒಬ್ರು. ದಿಲೀಪ್ ಸರ್, ಥ್ಯಾಂಕ್ ಯು. ನಮ್ ಜೊತೆ ಬಹಳ ಚೆನ್ನಾಗಿ ಹಂಚ್ಕೊಂಡ್ರಿ ಅಭಿಪ್ರಾಯ. ನಮಸ್ತೆ. ಥ್ಯಾಂಕ್ ಯು. ಬಹಳ ಅದ್ಭುತವಾದ ಸ್ಥಳ. ಗುಹೆ ಒಳಕ್ ಹೋಗಿದ್ವಿ, ಬಹಳ ಕತ್ಲಿದೆ. ಮಂಜರ್ಬಾದ್ ಕೋಟೆ ಎಷ್ಟು ನೋಡಿದ್ರು ಕೂಡ ಸವಿತಕ್ಕಂಥದ್ದು ಅಲ್ಲ, ಅಂದ್ರೆ ತೃಪ್ತಿ ಆಗ್ತಕ್ಕಂಥದ್ದು ಅಲ್ಲ. ಎಷ್ಟು ನೋಡಿದ್ರು ನಿಮ್ಗೆ ನಿಗೂಢ ಮತ್ತು ವಿಸ್ಮಯಕಾರಿ, ಕುತೂಹಲಕಾರಿ ಒಂದು ಏನಾದ್ರೂ ಸ್ಥಳಗಳು ಇಲ್ಲಿ ಸಿಕ್ಕೇ ಸಿಗ್ತವೆ. ಇದು ನೋಡ್ತಾ ಇರ್ಬೋದು. ಈ ಗುಹೆ ನೋಡಿದ್ರೆ ಕೆಲವ್ರು ಹೇಳೋ ಪ್ರಕಾರ ಇದೇ ಗುಹೆ ಶ್ರೀರಂಗಪಟ್ಟಣದವರೆಗೂ ಸುರಂಗ ಮಾರ್ಗ ಇದೆ ಅಂತ ಕೆಲವ್ರು ಹೇಳ್ತಾರೆ. ಆದ್ರೆ ಯಾರು ಕೂಡ ಇದನ್ನು ಒಳಗಡೆ ಹೋಗಿ ಇದನ್ನ ಅಲ್ಲಿವರೆಗೂ ತಲುಪ್ತಕ್ಕಂತ ಒಂದು ಕೆಲಸ ಯಾರು ಮಾಡಿಲ್ಲ. ನೋಡ್ಬೋದು, ಬಹಳ ತುಂಬಾ ಕತ್ಲೆ ಇದೆ. ಈ ಒಂದು ಸುರಂಗ ಮಾರ್ಗದ ಒಳಗೆ ಹೋಗಕ್ಕಾಗಲ್ಲ. ಅಂದ್ರೆ ಯಾವುದೇ ಈ ಪ್ರಾಣಿಗಳ ಭಯ, ಅಂದ್ರೆ ಈ ಕಣ್ಣು ಕಪ್ಪಡೆ, ಮಳೆ ಬೇರೆ ಬರ್ತಾ ಇದೆ. ಆಮೇಲೆ ಅಲ್ಲಿ ಆಕ್ಸಿಜನ್ ಕೊರತೆನೂ ಆಗ್ಬಹುದು. ಅದರಿಂದ ಮೋಸ್ಟ್ಲಿ ಈ ಸುರಂಗ ಮಾರ್ಗನೇ ಇರ್ಬೋದೇನೋ ಶ್ರೀರಂಗಪಟ್ಟಣ ಮೈಸೂರುವರೆಗೂ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಾಕಷ್ಟು ಇದಾವೆ. ಇದು ಒಂದು ಸುರಂಗ ಮಾರ್ಗ ಇಲ್ಲಿ ನೋಡ್ತಾ ಇರ್ಬೋದು. ಈ ಬನ್ನಿ ತೋರಿಸ್ತೀನಿ. ಇಲ್ಲಿದೆ ನೋಡಿ. ಇದಕ್ಕೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಗಾರೆ ಸಿಮೆಂಟು ಆಧುನಿಕ ಟೆಕ್ನಾಲಜಿ ಇದು ಇಲ್ಲ. ಏನು ವಾಣಿವಿಲಾಸ ಸಾಗರ, ಹಳೆಯ ಕಾಲದ ಮೈಸೂರರ ಮನೆ ಇವೆಲ್ಲ ನಿರ್ಮಾಣ ಆಗಿದ್ವು. ಅದೇ ಇದರಲ್ಲಿ ಕಲ್ಲು ಮತ್ತು ಗಚ್ಚು ಗಾರೆಗಳಿಂದ ನಿರ್ಮಾಣ ಆಗಿದೆ. ಮತ್ತೊಂದು ಸುರಂಗ ಮಾರ್ಗ ಇದು ಆಗಿರ್ತದೆ. ಅದು ಒಂದು ಸುರಂಗ ಮಾರ್ಗ, ಇದು ಒಂದು ಸುರಂಗ ಮಾರ್ಗ. ಮೋಸ್ಟ್ಲಿ ಈ ಸುರಂಗ ಮಾರ್ಗಗಳೇ ಶ್ರೀರಂಗಪಟ್ಟಣಕ್ಕೆ ದಾರಿ ಕಲ್ಪಿಸ್ಬೋದೇನೋ. ಅದು ಇತಿಹಾಸಕಾರರಿಂದ ತಿಳ್ಕೊಂಡ್ರಷ್ಟೇ ನಮಗೆ ಅದು ಗೊತ್ತಾಗಬೇಕಾಗಿದೆ. ನಂತರ ಇಲ್ಲಿ ಹತ್ತಬಾರ್ದು ಅಂತ ಹೇಳಿದ್ದಾರೆ. ಕೆಲವರು ಹತ್ತಿ ಅದನ್ನೆಲ್ಲ ಹಾಳು ಮಾಡ್ತಕ್ಕಂಥದ್ದು ಕೆಲವರು ಮಾಡ್ತಾರೆ. ಬರ್ರಿ, ಆದರೆ ಇಲ್ಲಿ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಆಮೇಲೆ ಇಲ್ಲಿ ಬಾಟಲ್ಗಳನ್ನೆಲ್ಲ ಎಸೆದು ಪರಿಸರವನ್ನು ಮಾಲಿನ್ಯ ಮಾಡಬೇಡಿ. ಒಂದನ ರಿಸೀವರ್ ತಂದು ಮಂಜರಾಬಾದ್ ಕೋಟೆನ ಎಷ್ಟು ನೋಡಿದ್ರು ಕೂಡ ಮತ್ತಷ್ಟು ನೋಡ್ಬೇಕು ಅಂತಾನೆ ಎಲ್ಲರಿಗೂ ಅನ್ಸುತ್ತೆ. ಎಷ್ಟು ನೋಡಿದ್ರು ಕೂಡ ಅದು ತೃಪ್ತಿ ಆಗೋದಿಲ್ಲ. ಅಂದ್ರೆ ಸುರಂಗ ಮಾರ್ಗಗಳಿರ್ಬೋದು, ಇದರಲ್ಲಿರ್ತಕ್ಕಂಥ ಕೆಲವು ಜೈಲುಗಳು, ಮನೆಗಳು, ಇದೇ ರೀತಿಯಾಗಿ ಇಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಅಂದ್ರೆ ಬೆಳಗಾಮಿಂದ ಡಾಕ್ಟರ್ ಪ್ರೀತಿ ಅವರು ನಮ್ ಜೊತೆ ಇದ್ದಾರೆ. ಈ ಒಂದು ಕೋಟೆ ಯಾವ ರೀತಿ ಇದೆ ಏನು ಅಂತೇಳಿ ಅವರಿಂದಾನೆ ಅವರಿಗೆ ಅನಿಸಿಕೆ ತಗೊಳ್ಳೋಣ ಅಂತೇಳಿ ಇವ್ರ ಹತ್ರ ನಾವು ಮಾತಾಡಿಸ್ತಾ ಇದೀವಿ ನಮ್ಮ ಸಂಚಲನಕ್ಕೆ. ಮೇಡಮ್ ನಮಸ್ತೆ. ನಮಸ್ತೆ. ನಕ್ಷತ್ರ ಆಕಾರದಲ್ಲಿದೆ. ಮೇಲ್ಗಡೆ ವ್ಯೂ ತುಂಬಾ ಚೆನ್ನಾಗಿದೆ. ಆಮೇಲೆ ಹಳೆ ಕಾಲದ್ದು ನಮ್ದು ಪುರಾತನ ಕಾಲದ ಒಂದು ಪ್ರಾಪರ್ಟಿ ಇದು. ಇದನ್ನ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದ್ರೆ ಪ್ರವಾಸಿಗರಿಗೆ ನೋಡಕ್ಕೆ ಒಂದು ಡೇ ಔಟ್ ಅಂತ ತಗೊಳಕ್ಕೆ ತುಂಬಾ ಚೆನ್ನಾಗಿದೆ ಜಾಗ. ಆಮೇಲೆ ವೆದರ್ ಕೂಡ ಒಂದ್ ಸ್ವಲ್ಪ ಮಳೆ ಆಗುತ್ತೆ, ಒಂದ್ ಸಡನ್ ಆಗಿ ಬಿಸಿಲು ಬರುತ್ತೆ, ವೇರಿಯೇಷನ್ ಇದೆ. ಈ ರೀತಿ ಇರುತ್ತೆ. ತುಂಬಾ ಗ್ರೀನರಿ, ಎಲ್ಲಾ ಕಡೆ ಹಸಿರು ಹಸಿರು, ಅದು ಮೋಡ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆಮೇಲೆ ಫೋಟೋಸ್ ಸೀನಿಕ್ ಇದೆ. ಪ್ರವಾಸಿಗರು ಬರ್ತಾರೆ, ಮತ್ತಷ್ಟು ಜನ ಫೋಟೋ ತಗೊಳ್ಳುವಾಗ ಮೇಲ್ಗಡೆ ಹತ್ತಿ ಎಲ್ಲ ಈ ಪುರಾತನವಾದ ಕೋಟೆನ ಹಾಳು ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅದೇ ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ಗೌರ್ಮೆಂಟೇ ಒಂದ್ ಸ್ವಲ್ಪ ಜವಾಬ್ದಾರಿ ತಗೊಂಡು ಒಂದು ಎಂಟ್ರೆನ್ಸ್ ಫೀಸ್ ತರಾನೋ ಏನೋ ಇದನ್ನ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಅವ್ರು ಮೇಂಟೈನ್ ಮಾಡೋದೇ ತುಂಬಾ ಈಸಿ. ಅಥವಾ ಪ್ರೈವೇಟ್ ಆಗಿ ಇದನ್ನ ಮೇಂಟೈನ್ ಮಾಡಿದ್ರೆ ಹಾಳಾಗಲ್ದಂಗ್ ನೋಡ್ಕೋಬಹುದು. ನಮಸ್ಕಾರ. ಇಷ್ಟೊತ್ತು ನಮ್ಗೆ ಡಾಕ್ಟರ್ ಪ್ರೀತಿ ಮೇಡಮ್ ಅವರು ಇದು ಕೊಟ್ರು. ಅದೇ ರೀತಿಯಾಗಿ ಮತ್ತೊಬ್ರು ಬೆಳಗಾಂ ಅವರು ಶ್ರೀದೇವಿ ಅಂತ ಇದ್ದಾರೆ. ಇಲ್ಲ ಅಂದ್ರೆ ಈ ಬಾಟಲ್ಗಳು ಎಸೆಯೋದು ಇದೆಲ್ಲ ಹಾಳು ಮಾಡಿ ಹೋಗ್ತಾರೆ. ಇದು ಆ ಪ್ರವಾಸಿಗರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಕೋಟೆ ಉಳಿಯುವುದಾಗಿ? ಸ್ವಚ್ಛತೆನ ಕಾಪಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಬಾರ್ಡರ್ಗಳು ಎಸೆಬಾರದು, ಕ್ಲೀನ್ನೆಸ್ ಮೇಂಟೈನ್ ಮಾಡ್ಬೇಕು, ಇನ್ನು ಚೆನ್ನಾಗಿರುತ್ತೆ. ಹೌದಾ ಮೇಡಮ್? ಏನ್ ಅನಸ್ತು ಕೋಟೆ ನೋಡಿದ್ರೆ? ಬೆಳಗಾಮಿಂದ ಬಂದಿದ್ದೀರಿ ಇಲ್ಲಿಗೆ,
ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಹಾ. ಒಂದ್ ಒಳ್ಳೆ ಪ್ರವಾಸೋದ್ಯಮ ವಾತಾವರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.